ಸೆಜೆಪೆ ಅನ್ನೋ ಸೊಳ್ಳೆ ಕಚ್ಚುವುದರಿಂದ ಬರುತ್ತೆ. ಈ ಸೊಳ್ಳೆ ಹಗಲೊತ್ತಿನಲ್ಲಿ ಕಚ್ಚುತ್ತೆ ಮತ್ತು ಇದು ಫ್ರೆಶ್ ವಾಟರ್ ಬ್ರೀಡಿಂಗ್ ಸೊಳ್ಳೆ ಆಗಿರುತ್ತದೆ. ಸೊ ಹಾಗಾಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಸುಮಾರು 34 ಪ್ರಕರಣಗಳು ನಮಗೆ ಪತ್ತೆ ಆಗಿರುತ್ತವೆ ಮತ್ತು ಎಲ್ಲನೂ ಸಹ ಟ್ರೀಟ್ಮೆಂಟ್ಗೆ ಒಳಗಾಗಿ ಆರೈಕೆ ಆಗಿರುವಂಥ ಕೇಸಸ್ ಇದ್ದಾವೆ. ಸೊ ಅತಿ ಹೆಚ್ಚಾಗಿ ನಮಗೆ ಗ್ರಾಮೀಣ ಭಾಗದಲ್ಲಿ ಕೇಸಸ್ ಬರ್ತಿದ್ದಾವೆ. ಸೊ ಹಾಗಾಗಿ ನಾವು ಇಲಾಖೆ ವತಿಯಿಂದ ಈ ತಿಂಗಳಲ್ಲಿ ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಅಲ್ಲಿ ಸೋರ್ಸ್ ಡಿಟೆಕ್ಷನ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ವಿ. ಈಗ ಕಳೆದ 1.5 ತಿಂಗಳಿಂದಲೂ ಸಹ ಪ್ರತಿ ಶುಕ್ರವಾರನೂ ಸಹ ನಮ್ಮ ಇಲಾಖೆಯವರು ಆಶಾ ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಜನರನ್ನು ಸಹ ಎಜುಕೇಟ್ ಮಾಡ್ತಾ ಇದ್ದಾರೆ. ಯಾರು ಈ ರೀತಿ ನೀರನ್ನು ಸ್ಟೋರ್ ಮಾಡಿಟ್ಕೊಳ್ತಾರೆ ಅಶುಭ್ರವಾಗಿರೋದ್ರಿಂದ ಅದರಲ್ಲಿ ಲಾರ್ವಾ ಕಂಡು ಬರುತ್ತದೆ. ಸೊ ಆ ಲಾರ್ವಾ ಸರ್ವೆ ಮಾಡೋದ್ರಲ್ಲಿ ಅವರು ಅದನ್ನು ಕ್ಲಿಯರ್ ಮಾಡಿಸೋ ಜೊತೆಗೆ ಜನರನ್ನು ಯಾವ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು, ನೀಟಾಗಿ ಇಟ್ಕೋಬೇಕು ಅಂತ. ಮತ್ತು ಮಳೆಗಾಲ ಇರುವುದರಿಂದ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ ಜನರೆಲ್ಲರಲ್ಲೂ ಸಹ. ಅವರು ಮನೆ ಒಳಗೆ ಮತ್ತು ಮನೆ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡೋದ್ರ ಜೊತೆಗೆ ಮಸ್ಕಿಟೋ ರಿಪೆಲೆಂಟ್ಸು, ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಬೇಕಾಗಿದೆ. ಈಗಾಗಲೇ ಇಲಾಖೆ ವತಿಯಿಂದ ನೀಮ್ ಆಯಿಲನ್ನು ನಾವು ನೀಡ್ತಾ ಇದ್ದೀವಿ. ಅದೊಂದು ಮಸ್ಕಿಟೋ ರಿಪೆಲೆಂಟ್ ಆಗಿರುತ್ತದೆ. ಮತ್ತು ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳಿಗೆ ಫುಲ್ ಸ್ಲೀವ್ಸು, ಫುಲ್ ಲೆಗ್ಗಿಂಗ್ಸ್ ಹಾಕೋದ್ರಿಂದ ಅವ್ರನ್ನು ಶಾಲೆ ಹೊತ್ತಿನಲ್ಲಿ ಸೊಳ್ಳೆ ಕಚ್ಚದಂತೆ ನಾವು ಕ್ರಮ ವಹಿಸಬೇಕಾಗಿದೆ. ಜೊತೆಗೆ ಹಾಸ್ಟೆಲ್ಸಲ್ಲಿಯೂ ಸಹ ನಾವು ಈ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸೊ ಒಟ್ಟಾರೆ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಜಿಲ್ಲಾಡಳಿತ ಮತ್ತು ಇಲಾಖೆ ವತಿಯಿಂದ ನಮ್ಮ ವಿನಂತಿ ಏನೆಂದರೆ, ಡೆಂಗಿ ಪ್ರಕರಣಗಳು 34 ಈಗಾಗಲೇ ಪತ್ತೆ ಆಗಿರೋದು ಮತ್ತು ಮಳೆಗಾಲ ಇರುವುದರಿಂದ ಹೆಚ್ಚಿನದು ಪತ್ತೆ ಆಗುವ ಅವಕಾಶ ಇರುತ್ತೆ. ಸೊ ಅದಕ್ಕೆ ಆಸ್ಪದ ನೀಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕನ್ನುವಂಥ ಮತ್ತೊಮ್ಮೆ ವಿನಂತಿ ಮಾಡಬಹುದು. ಜಿಲ್ಲಾ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಮಾಡೋರು ಗಮನಿಸ್ತಿಲ್ಲ. ರಿಪೋರ್ಟ್ ಯಾವುದೇ ಆಗಲಿ, ಡೆಂಗು ಅಂತಲ್ಲ, ಯಾವುದೇ ರಿಪೋರ್ಟ್ ಬಂದರೂ ಸಹ 3 ದಿವಸ 4 ದಿವಸ ಆಗ್ತಾಯಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಡೆಂಗೂಗೆ ಸಂಬಂಧಿಸಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟ್ಲ್ ಇರ್ಬೋದು, ಡೈಲಿ ಬೇಸಿಸಲ್ಲಿ ನಾವು ರಿಪೋರ್ಟಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು DHO ಆಫೀಸಲ್ಲಿ ವಾರ್ ರೂಮ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇಲ್ಲಿವರೆಗೂ ಯಾವುದೂ ಪತ್ತೆ ಆಗಿಲ್ಲ. ಆದರೂ ಸಹ ರಿಪೋರ್ಟಿಂಗ್ ಬಗ್ಗೆ ನಿನ್ನೆನೂ ಸಹ ನಾವು DSO ಅವರಿಗೆ ನಿರ್ದೇಶನ ನೀಡಿದ್ದೀವಿ. ಸತತವಾಗಿ ಪ್ರೈವೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಏನು ಕೇಸಸ್ ಬರ್ತಾ ಇದೆ ಮತ್ತು ಟೆಸ್ಟಿಂಗ್ಸ್ ಏನಿದ್ದಾವೆ ಆ ರಿಪೋರ್ಟ್ಸ್ ಕೂಡಲೇ ಬರಬೇಕು ಅನ್ನೋದಕ್ಕಾಗಿ. ಸೊ ಅದನ್ನು ನಾವು ಕ್ರಮಬದ್ಧತೆ ಮಾಡ್ತೀವಿ. ಚೀಟಿ ಕೊಡೋ ಜಾಗದಲ್ಲಿ 100 ಜನ ನಿಲ್ತಾರೆ. ಅವರು ಚೀಟಿ ಬರೋಷ್ಟರಲ್ಲಿ ಡಾಕ್ಟರ್ಗಳು ಹೋಗಿರ್ತಾರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುವುದು. ತಾವು ಸರ್ಪ್ರೈಸ್ ಇಲ್ಲ, ಒಂದ್ಸಲ ತಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟರೆ ಯಾರ್ಯಾರು ಏನು ಮಾಡ್ತಾರೋ ಗೊತ್ತಾಗುತ್ತೆ. ಅಲ್ಲಿ ತಾವು ಸಹ ಗಮನಕ್ಕೆ ತಂದಿದ್ದೀರಿ, ನಾವು ಅದನ್ನು ಇಮಿಡಿಯೇಟ್ ಆಗಿ ವೆರಿಫೈ ಮಾಡ್ತೀವಿ. ನಾನೇ ಎಷ್ಟೋ ಬಾರಿ ಹೋಗಿದ್ದ, ನನ್ನ ಮಗಳಿಗೆ ರಿಪೋರ್ಟ್ ಸರಿಯಾಗಿ ಬಂದಿಲ್ಲ. ಅಲ್ಲಿ ನಾನು ಕಡೆಗೆಲ್ಲ ಡಾಕ್ಟರ್ ಫೋನ್ ಮಾಡಿ ಇಮಿಡಿಯೇಟ್ಲಿ ವಿಚಾರಣೆ ಮಾಡ್ತೀವಿ. ಬಟ್ ಈಗ ತಾವು ಅಲ್ಲಿ ಡೀಲ್ ಆಗ್ತಿದೆ ಮೇಡಮ್. ಗಮನಕ್ಕೆ ತಂದಿದ್ದೀರಿ, ನಾವು ಅದನ್ನು